ಅವ್ರ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಾರ, ಇನ್ನೊಂದು ಪಕ್ಷದ ಬಗ್ಗೆ ಹಗುರವಾಗಿ ಮಾತಾಡುವಂಥದ್ದು ಸರಿಯಲ್ಲ. ಇವತ್ತೇನು ಇವರೊಬ್ಬರ ಏನಿಲ್ಲಿ ಇನ್ನೊಂದು ಮಾತನ್ನು ಹೇಳಿದಾರ ಅವ್ರು, ನಮಗೆ ಗೊತ್ತಿದೆ, ಪಂಚಮಸಾಲಿ ಸಮಾಜದ ಬಗ್ಗೆ. ಏನು ಸಮಾಜಕ್ಕೆ ಇವರೊಬ್ಬರ ಹುಟ್ಟ್ಯಾರ? ಏನು ಇವ್ರಿಂತ ಸಮಾಜ ನಿಂತ ಈ ರಾಜ್ಯದಲ್ಲಿ? ಇಲ್ಲಿ ನಾವು ಹೋರಾಟ ಮಾಡಿದ್ದು 2D 2C ಮೀಸಲಾತಿ ಮತ ಬಗ್ಗೆ ಮಾತಾಡ್ತಾರೆ ಇವರು ವೇದಿಕೆಯಲ್ಲಿ, ರಾಜಕೀಯ ವೇದಿಕೆಯಲ್ಲಿ. ರಾಜಕೀಯ ಅಷ್ಟೇ ಮಾತಾಡ್ರಿ, ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತೀರಿ. ಯಡಿಯೂರಪ್ಪನ ಮಗನ ಬಗ್ಗೆ ನೀವು ಹೊಯ್ಕೊಡ್ರಿ, ಯಾರು ಬೇಡಂದಾರ? ನಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡೋಕೆ ಇವ್ರಿಗೇನು ಹಾಕ್ತಿದೆ? ಯಾರು ಮುಖ್ಯಮಂತ್ರಿ ಆಗಿ ಉಳಿತಾರೋ, ಯಾರು ಏನಾಗ್ತಾರೋ, ಅವ್ರ ಧರ್ಮದಾಗ ಹುಟ್ಟಿಲ್ಲ, ಇವ್ರ ಧರ್ಮದಾಗ ಹುಟ್ಟಿಲ್ಲ, ಇವ್ರೊಬ್ಬರ ಹುಟ್ಟ್ಯಾರ ಪಂಚಮಸಾಲಿಗೆ? ಮತ್ ನಾವೆಲ್ಲ ಎಲ್ಲಿ ಹುಟ್ಟಿವಿ? ನಾವೆಲ್ಲ ಯಾವ ರಾಷ್ಟ್ರದಾಗದೀವಿ? ಯಾವ ತತ್ವವನ್ನ ಧರ್ಮವನ್ನ ಪಾಲಿಸ್ತೀವಿ ನಾವು? ಧರ್ಮದ ಬಗ್ಗೆ ಗೌರವ ಇಲ್ಲ, ವಿಭೂತಿ ಹಚ್ಚೋರ ಬಗ್ಗೆ ಅನುಗಿಸೋದು, ಎಲ್ಲರಿಗೂ ಅನುಗಿಸೋದು. ಏನ್ ಮಾತನ್ನ ಕೇಳಿ ಜನ ಕೇಕೆ ಹೊಡಿತಾರ, ಚಪ್ಪಾಳೆ ಹೊಡಿತಾರ ಅಂದ ತಕ್ಷಣ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರ ಯಾರು ಕೇಳ್ತಾರೆ? ಇವರು ಇದೇ ರೀತಿ ಮಾತಾಡ್ಕೊಂತ ಹೋದ್ರ ಈಗೇನ್ ಇರುವಂತ ಗೌರವ ಐತಲ್ಲ, ಆ ಗೌರವನು ಕಳ್ಕೊತಾರ ಅವ್ರು ಅಷ್ಟೇ. ದಮ್ ಇದ್ರೆ ಇವ್ರು ಕೊಡ್ಬೇಕಾಗಿತ್ರಿ. ಇವ್ರು ತಾಯಿ ಮೇಲೆ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ, ಸದನದಲ್ಲಿ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ. ಮಿಸ್ಟರ್ ಯಡಿಯೂರಪ್ಪ ಸದನದಲ್ಲಿ ವಚನ ಕೊಟ್ಟ. ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆಣೆ ಕೊಟ್ಟು, ನಾನು ಇದೀನಿ ಈ ಹೋರಾಟದ ಮುಂಚೂಣಿಯಲ್ಲಿ, ನಾನು 712 ಕಿಲೋಮೀಟರ್ ನಡೆದವನು, ಇವ್ರು ಯಾರು ನಡೆದಿಲ್ಲ, ವೇದಿಕೆಗೆ ಬಂದು ಭಾಷಣ ಮಾಡಿ ಹೋದವ್ರು ಅಷ್ಟೇ ಇವರು. ಈ ಸಮುದಾಯ ಯಂತ್ರನೇ ಇವತ್ತು ಆ ಪಕ್ಷದಲ್ಲಿ ಉಳಿದಾರವ್ರು, ಅದನ್ನು ಅರ್ಥ ಮಾಡ್ಕೋಬೇಕು. ಈ ಸಮುದಾಯ ಏನಾದ್ರು ಕೈ ಬಿಟ್ರೆ ನಾಳೆನೇ ಇರೋದಿಲ್ಲ ಆ ಪಕ್ಷದಲ್ಲಿ. ಈ ಸಮುದಾಯನ ಇಟ್ಕೊಂಡು ಆಟ ಆಡೋದು ಬಿಡ್ರಿ ಅಂತ ಹೇಳ್ರಿ. ಅವ್ರಿಗೆ ತಾಕತ್ತು ದಮ್ಮು ಅವ್ರ ಹತ್ರ ಇದ್ರ ಅವ್ರ ವೈಯಕ್ತಿಕ ವರ್ಚಸ್ಸಿಂತ್ರ ಮಾಡ್ಲಿ. ಈ ಸಮಾಜ ದಮ್ ಇಟ್ಕೊಂಡು ಯಾಕೆ ಮಾತಾಡ್ತಾರೆ ಇವರು? 2A ಮೀಸಲಾತಿ ಬಗ್ಗೆ ಮಾತಾಡ್ತಾರಲ್ಲ, ಇನ್ 2D ಮೀಸಲಾತಿ ನಮಗ್ ಬಂತ? ಇವತ್ತು ನಮ್ಮ ಜನಾಂಗಕ್ಕೂ ಕೇಳಕ್ ಇಚ್ಛೆ ಪಡ್ತೀನಿ, ಇವತ್ತೇನ್ 2D ಮೀಸಲಾತಿ ಬಂದತ್ತ? ನಮಗ್ ಸರ್ಟಿಫಿಕೇಟ್ ಸಿಗುತ್ತಾ? ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ಇವರೇ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಮುಚ್ಚುಳಿಕೆ ಪತ್ರ ಬರೆದು ಕೊಟ್ರ. 2B ಮೀಸಲಾತಿ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಾಕಿ ಇವರು ರಾಜಕೀಯ ಮಾಡಕ್ ಹೋಗಿದ್ರು. ಅದರ ತಕ್ಕ ಪಾಠವನ್ನು ಈ ರಾಜ್ಯದ ಜನರು ಇವತ್ತು ಕಳಿಸ್ಯಾರ. ಅವ್ರಿಗೆ ಮುಂದೆ ಇನ್ನೂ ಕಲಿಸ್ತಾರೆ, ಈ ಲೋಕಸಭೆಯಲ್ಲಿ ಕಲಿಸ್ತಾರೆ. ಇದೇ ರೀತಿ ಧರ್ಮದ ಆಧಾರಿತ ಮಾತಾಡ್ಕೊಂತ ಹೋದ್ರ ಯಾಕೆ ಮಾತಾಡ್ತಾರೆ ಇವರು? ಏನ್ ಇವ್ರು ಕೊಡಿಸಿದ್ರಂತ? ನಮಗ್ ತಾಕತ್ತಿದ್ರ ದಮ್ ಇದ್ರಂತ ಕೇಳ್ತಾರಲ್ಲ, ನಮ್ಗೆ ಗೊತ್ತೈತಿ ಯಾವಾಗ ತಗೋಬೇಕು ಅನ್ನೋದು ಗೊತ್ತೈತಿ. ನಮ್ಗೆ ಆ ತಾಕತ್ತು ಐತಿ, ಆ ದಮ್ಮು ಐತಿ, ನಾವು ತರ್ತೀವಿ ನಮ್ಮ ಸರ್ಕಾರದೊಳಗೆ. 2A ಮೀಸಲಾತಿ ಹೋರಾಟಕ್ಕೆ ಭಾಗಿಯಾಗದವರು, ಯೋಗದಾನ ಕೊಡುವಂತಹ ಶಿವಾನಂದ ಪಾಟೀಲ್ ಅವರು ಪಂಚಮಸಾಲಿಗರ ಮತವನ್ನ ಕೇಳೋದಕ್ಕೆ ಅವ್ರ ನೈತಿಕತೆ ಇಲ್ಲ. ಯಾರ್ರಿ ಭಾಗಿಯಾಗಿಲ್ಲ ಅಂತ ಹೇಳೋದು? ಇವ್ರೊಬ್ಬರ ಭಾಗಿಯಾಗ ಇಡೀ ಸಮುದಾಯನ ಎಲ್ಲ ಪಕ್ಷಾತೀತವಾದ ಹೋರಾಟ ಇದು. ವೇದಿಕೆಯನ್ನ ತಮ್ಮ ಪಕ್ಷದ ಪರವಾಗಿ ಬಳಕೆ ಮಾಡ್ಕೊಳ್ಳೋದು, ಯಾವುದೋ ಸಮುದಾಯ ತೆಗಳಿಸೋದು, ಇದು ಯಾವ ಸರಿ? ಮೊನ್ನೆ ಗುಲ್ಬರ್ಗದಲ್ಲಿ ಏನು ಸಮುದಾಯ, ಇವ್ರ ಅಪ್ಪನ ಮನಿದ ವೇದಿಕೆನ ಅದು? ಯತ್ನಾಳ್ ಅವ್ರ ಅಪ್ಪನ ಮನಿದ ವೇದಿಕೆ ಹಾಕೊಂಡು ಇವ್ರು ಸ್ವಾಮಿಗಳು ಕರ್ಕೊಂಡು ಮಾಡ್ಕೊಳ್ಳಿ ಹೆಂಗಾರ? ಸಮುದಾಯ ಪಕ್ಷಾತೀತವಾದ ಹೋರಾಟ ಮಾಡಿದ್ದು. ಇವ್ರು ವೈಯಕ್ತಿಕವಾಗಿ ಇವ್ರ ಪಕ್ಷದ ವರ್ಚಸ್ಸನ್ನ ಯಾವುದೋ ಸಮುದಾಯನ ತೆಗಳೋದಕ್ಕೆ ಇವ್ರಿಗೆ ಮಾಡಕ್ ಕೊಟ್ಟಿಲ್ಲಲೇ ಅಧಿಕಾರ. ನಾನು ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷನಿದ್ದೀನಿ ಇಲ್ಲಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮೊದಲ ಏನು ಹೋರಾಟದಲ್ಲಿ ಆರ್ಭಟ ಮಾಡ್ತಾ ಇರುವಂತ ಶಾಸಕರು ಒಬ್ರು ಬೈ ಇಲ್ಲ ನೋಡ್ರಿ. ಇವರಿಗೆ ಯಾವ ಪಕ್ಷದ ಬಗ್ಗೆ ಗೌರವ ಇಲ್ಲ, ತಮ್ಮ ಪಕ್ಷದ ಬಗ್ಗೆ ಗೌರವ ಇಲ್ಲ, ತಮ್ಮ ನಾಯಕರ ಬಗ್ಗೆ ಗೌರವ ಇಲ್ಲ. ಈ ಗೌರವನೇ ಗೊತ್ತಿಲ್ಲಾರ್ದಂತವ್ರಿಗೆ ಏನ್ ಮಾತಾಡಿ ಏನ್ ಪ್ರಯೋಜನ? ಏನ್ ಗೊತ್ತೈತಿ ಇವ್ರಿಗೆ? ಏನ್ ಇವ್ರು ಕೊಟ್ಬಿಟ್ರ? 4 ವರ್ಷ ಕಾಲ ಸತತ ಏನು ಯಡಿಯೂರಪ್ಪನವರು ಬೆಳಗಾವಿ ಅಧಿವೇಶನದಲ್ಲಿ ಮಾತು ಕೊಟ್ರು. ಅಲ್ಲಿ ಮಾತು ಕೊಟ್ಟ ತಕ್ಷಣ ಬೆಂಗಳೂರು ಅಧಿವೇಶನದಲ್ಲಿ ಮಾತು ಕೊಟ್ರು. ಆಮೇಲೆ ಬೊಮ್ಮಾಯಿಯವರು ಬಂದು ಗೊತ್ತಿದೆ ಸಮುದಾಯದ ಹೋರಾಟ ನಡೀತು. ಹೋರಾಟ ನಡೆದ ಮೇಲೆ ಎಲ್ಲೋ ಒಂದು ಕಡೆ ತಾಯಿ ಮಾಡಿ ನಮ್ಗೆ ಮೋಸ ಮಾಡಿ ಅದು 2D ಕೊಟ್ಟಿದ್ದು. ಇವತ್ತು ನಮ್ಮ ಸರ್ಟಿಫಿಕೇಟ್ ಬರ್ತಾ ಇದೆಯಾ? ನನ್ನ ಪ್ರಶ್ನೆ ಯತ್ನಾಳ್ ಅವರಿಗೆ. 2D ಅಂತ ಸುಮ್ಮನೆ ಭಾಷಣ ಹೊಡಿತಾ ಕಡೆ ಓದಲ್ಲಿ 2D ಏನಾದ್ರು ನಮಗ್ ಬಂದೈತಾ? ಇವತ್ತು ನಮ್ಗೆ 2D ಸರ್ಟಿಫಿಕೇಟ್ ಸಿಗುತ್ತಾ? ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂತದ್ದು ಇವರೇ ಮುಚ್ಚುಳಿಕೆ ಪತ್ರ ಬರೆದು ಕೊಡ್ತಾರೆ. ಇದೇ ಸರ್ಕಾರದವರು, ಭಾರತೀಯ ಜನತಾ ಪಕ್ಷದವರು. ಯಾವುದೋ ಅಲ್ಪಸಂಖ್ಯಾತ ಮೀಸಲಾತಿ ಕಿತ್ತಿ ನಮಗ್ ಕೊಟ್ಟಿದ್ದು ನಾವು ಅವತ್ತೇ ತಿರಸ್ಕಾರ ಮಾಡಿದ್ವಿ. ನಾವು ಸುಟ್ಟು ಹಾಕಿದೀವಿ ಇವ್ರದ್ದು. ನಾವು ಇದೇ ಚೆನ್ನಮ್ಮ ಸರ್ಕಲ್ದಲ್ಲಿ ಬೆಳಗಾವಲ್ಲಿ ನಾವು ಪೂಜ್ಯರು ಕೂಡ ತಿರಸ್ಕಾರ ಮಾಡಿ ಅವರ 2D ಮೀಸಲಾತಿಯನ್ನ ನಾವು ಸುಟ್ಟು ಹಾಕಿದೀವಿ. ನಾವು ಬೇಡ ಅಂತೇಳಿ. ನಮಗ್ ಬೇಕಾಗಿರೋದು 2A ಸ್ಥಾನಮಾನ. ಇವರೇ ಭಾಷಣ ಹೊಡೆಯೋದು 2A ಬೇಕು ಅಂತ ಹೇಳಿ. 2Dಗೆ 2% ಕೇಳಿದ್ವಿ ನಾವು. ಆಯ್ತ್ರಿ, ಎಲ್ಲೈತ್ರಿ ಸರ್ಟಿಫಿಕೇಟ್ ಕೊಡೋ ಅಂತ ಹೇಳ್ರಿ ಯತ್ನಾಳಗ. ನಮ್ಮ ಸಮುದಾಯದ ಮಕ್ಕಳು ನಾಳೆ ತಹಸೀಲ್ದಾರ್ ಕಚೇರಿ ಕಳಿಸ್ತೀವಿ, ಒಂದು ಸರ್ಟಿಫಿಕೇಟ್ ಕೊಡಿಸ್ಬಿಡ ಅಂತ ಹೇಳ್ರಿ ಯತ್ನಾಳಗ. ಅವ್ನ್ ತಾಕತ್ತು ದಮ್ಮು ಮಾತಾಡ್ತಾನಲ್ಲ, ಅವ್ನ್ ತಾಕತ್ ದಮ್ ಇದ್ರೆ ಕೊಡಿಸ್ ಅಂತ ಹೇಳ್ರಿ. ಹೇಳ್ತೀನಿ ನಾನು. ನಮ್ಮ ಸರ್ಕಾರ ಬಂದು 3 ತಿಂಗಳಿಗೆ ನಾವು ಕ್ರಿಯೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು 1 ವರ್ಷ ಆದ್ರೂ ಮಾಡಿಲ್ಲ ಅನ್ನೋ ಆರೋಪ ಮಾಡ್ತಾರೆ. ನೋಡ್ರಿ, ಇವರು ಮಾಡಿಲ್ಲ. ಇವ್ರೇನ್ ಮಾಡಿದ್ರು? ಇದೇ CC ಪಾಟೀಲ್ ಸಚಿವರು ಇದ್ದಿದ್ದಿಲ್ಲ ಅವಾಗ? ಎಷ್ಟು ಜನ ನಿರಾಣಿ ಅವ್ರ ಸಚಿವರು ಇದ್ದಿದ್ದಿಲ್ಲ?
ಎಷ್ಟು ಜನ ಹೇಳಿದ್ರು ಕೊಡಿಸ್ತೀವಿ ಅಂತೇಳಿ, ಕೊಡಿಸಿದ್ರ ಅದು ಕಾಲ ಅವಕಾಶ, ಕಾನೂನು ತೊಡಕೈತಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ತಯಾಜ್ಞೆ ಇದೆ ಅದ್ರ ಮೇಲೆ. ಯಾಕಂದ್ರೆ ಇವ್ರು ಮಾಡಿದಂತ ಹಲ್ಕಟ್ಗಿರಿನ ಏನು ಟೂಬಿ ಕಿತ್ತಿ 2% ಒಕ್ಕಲಿಗರಿಗೆ 2% ಪಂಚಾಯತ್ ಸಾಲರಿಗೆ ಇನ್ನೂ ತನ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿದೆ. ಇವತ್ತು ಏನ್ ಹೇಳುತ್ತೆ ಸರ್ಕಾರ, ಏನ್ ಹೇಳ್ಬೇಕು ಸರ್ಕಾರ? ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಅಲ್ಲಿ ಜಗಳ ಮಾಡಿ ಬರೋದು, ಎಲ್ಲಾ ಮುಖ್ಯಮಂತ್ರಿಗಳ ಬಗ್ಗೆ ಬಹಳ ಕೀಳುವಾಗಿ ಮಾತಾಡುವಂಥದ್ದು. ಯಾರು ಗೌರವ ಐತ್ರಿ ಇವ್ರ ಹತ್ರ? ಜನರು ಇದೇ ತರ ಮಾಡಿದ್ರೆ ಜನರು ಒಂದ್ ದಿವ್ಸ ಹೊಡಿತಾರ. ಪಂಚಮಸಾಲಿ ಜನ ಏನ್ರಿ ಹಾ ಯಾರು ಇಲೆಕ್ಷನ್ ಇಲ್ಲ, ನಾವೆಲ್ಲ ಗಂಡಸರು ಕೂಡ ನಿಲ್ಸಿವಿ ಅವ್ರನ್ನ, ಸಂಯುಕ್ತ ಪಾಟೀಲ್. ಯಾಕಂದ್ರೆ ಗದ್ದಿಗೌಡರು 4 ಬಾರಿ ಏನ್ ಇಲ್ಲಿ ಗಂಡಸರ ನಿಂತು ಗೆದ್ದಿದ್ರಲ್ಲ 4 ಬಾರಿ. ಈ ಜಿಲ್ಲಾಕ್ಕೆ ಏನಾಗೈತಿ? ಈ ಜಿಲ್ಲಾಕ್ಕೆ ಏನ್ ಅಭಿವೃದ್ಧಿ ಆಗೈತಿ? ನನ್ನ ಕೊಡುಗೆ ಏನೈತಿ ಅವ್ರದ್ದು? ಅದಕ್ಕೆ ನಾವೆಲ್ಲ ಗಂಡಸರು ಸೇರ್ಕೊಂಡು ಸಂಯುಕ್ತ ಪಾಟೀಲ್ ನಿಲ್ಸಿ. ಯಾವುದೇ ಹೋರಾಟಕ್ಕೂ ಕೂಡ ಮುಂಚೂಣಿಯಲ್ಲಿ ಬರದೇ ಇರುವಂತವ್ರು ಈಗ ಸಮುದಾಯ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಸಮುದಾಯದ ಪಂಚಮಸಾಲಿ ಸಮುದಾಯದ ಜನ ಅಂದು ಹಾಗೂ ಅಂದ್ರೆ ಯತ್ನಾಳ್ ಮಾತು ಮತ್ತು ಬಸವಜಯ ಮಾತನ್ನ ಬಿಟ್ಟು ಯಾರ ಮಾತು ಕೇಳಂಗಿಲ್ಲ, ಯಾರು ಮರಳಾಗಬೇಡಿ ಅನ್ನೋ ಮಾತನ್ನ ಇವ್ರ ಮಾತು ಕೇಳ್ಬಿಡ್ತಾರೆ ಎಲ್ಲಾ ಕಡೆ. ಇವ್ರು ಮಾತಾಡೋ ಕೇಕಿ ಹೊಡೆಯೋದಕ್ಕೆ ಮಾತು ನೋಡೋಣ. ಈಗ ಗೊತ್ತಾಗುತ್ತೆ ರಾಜ್ಯದ ಜನತೆ ಯಾರು ಮಾತು ಕೇಳ್ತಾರ ಅಂತ ಹೇಳಿ. ಯತ್ನಾಳ್ ಸ್ವಯಂ ಘೋಷಿತ ನಾಯಕರು ಅಂತ ಹೇಳಿ ಒಂದ್ಸಲ ನೀವೇ ಅವ್ರನ್ನ 3ನೇ ಮಾಡಿ ಕೂಡಿಸ್ತೀವಿ ಅಂತ ಈ 3ನೇ ಮಾಡ್ಯಾಕ ಕುಣಿಸೋದೇನು ಗೂಗಲ್ ಹತ್ರ ಐತಿ 3ನೇ ಮಾಡ್ಯಾಕ ಕುಂತ್ರ ಅದಕ್ಕೆ ಹೇಳಿದ್ದೆ ನಾನು. ಅಲ್ಲ ವಿಧಾನಸೌಧ ಅಲ್ಲ. ನೋಡ್ರಿ, ಪಕ್ಷದ ಬಗ್ಗೆ ನಾವು ನಿಷ್ಠೆಯನ್ನ ಹೊಂದಿರುವಂತವ್ರು. ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡಿದೆ ಅದಕ್ಕೆ ಬೆಲೆಬಾಗಿ ನಾನಾಗ್ಲಿ ನನ್ನ ಪತ್ನಿ ಆಗ್ಲಿ ಇವತ್ತು ಸಕ್ರಿಯವಾಗಿ ಈ ಚುನಾವಣೆಯ ಅಲ್ಲಿ ನಾವು ಭಾಗವಹಿಸಿದ್ದೇವೆ. ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸೋದಕ್ಕೆ ನಾವು ಬಂದಿದ್ದೀವಿ. ಖಂಡಿತವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಬಾಗಲಕೋಟೆಯಲ್ಲಿ ಇವತ್ತು ಜಯ ಗಳಿಸುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ನಾನು ಇವತ್ತು ವ್ಯಕ್ತಪಡಿಸ್ತೇನೆ. ನೋಡ್ರಿ